ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ 3, 12, 21, 30 ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ, ಸ್ವಭಾವ, ಲಕ್ಷಣಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ, ನಂತರ ಜಾತಕದ ವಿಶ್ಲೇಷಣೆ ಮಾಡಿಕೊಡಲಾಗುವುದು. ನಂತರ ವಧುವರರ ಗಣಕೂಟಗಳ ವಿವರಣೆ, ಮದುವೆ, ಗೃಹಪ್ರವೇಶ, ಗೃಹಾರಂಭ, ಇನ್ನು ಇತರೆ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು. ನೀವುಗಳು ನಿಖರವಾದ ದಿನಾಂಕ, ಸಮಯ, ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಕಳುಹಿಸಿ. ನಾವು ಜಾತಕ, ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು ನಿಮಗೆ PDF ಮುಖಾಂತರ ನಾವು ಕಳಿಸಿಕೊಡುತ್ತೇವೆ. ಇನ್ನು 3, 12, 21, 30 ಈ ದಿನಾಂಕಗಳಿಗೆ ಗುರುದೇವನು ಅಧಿಪತಿಯಾಗಿರುವರು. ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ, ಸ್ವಭಾವ, ಲಕ್ಷಣಗಳ ಬಗ್ಗೆ ಹೇಳುವುದಾದರೆ, ನೀವುಗಳು ತುಂಬ ಬುದ್ಧಿವಂತರು, ಆಶಾವಾದಿಗಳು ಕೂಡ. ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗುವ ಛಲವಂತರಾಗಿರುವಿರಿ. ಎಷ್ಟೇ ಕಷ್ಟವಾದರೂ ಸರಿ, ಹಿಡಿದ ಕೆಲಸವನ್ನು ಮುಗಿಸುವ ತನಕ ಬಿಡುವುದಿಲ್ಲ. ಮಹಾಚತುರರು, ಧೈರ್ಯಶಾಲಿಗಳು ಕೂಡ. ನೀವುಗಳು ಮಾಡುವ ಕೆಲಸ ಕಾರ್ಯಗಳಲ್ಲಿ ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ಮಾಡುವಿರಿ. ನೀವುಗಳು ಗಾಂಭೀರ್ಯತನ, ನಂತರ ಅಧಿಕಾರ ಚಲಾಯಿಸುವ ಗುಣದವರು. ನಿಮ್ಮ ಕಣ್ಣುಗಳಲ್ಲಿ ದೈವಿಕ ಆಕರ್ಷಣೆ ಇರುವುದು. ಧೈರ್ಯ, ಛಲವಂತರಾದ ನೀವುಗಳು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಾ ಜಯಶೀಲರಾಗಿರುವಿರಿ. ನಿಮ್ಮ ಬಾಲ್ಯ ಜೀವನದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸುವಿರಿ. ನಿಮ್ಮ ಬಂಧು ಮಿತ್ರರಿಗೆ ಸಹಾಯ ಮಾಡುವಂತರಾಗುವಿರಿ. ಇನ್ನು ವಾದ ವಿವಾದಗಳಲ್ಲಿ ಜಯವನ್ನು ಸಾಧಿಸುವಿರಿ. ಅತಿಯಾದ ಬುದ್ಧಿವಂತರಾದ ನೀವು ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಹಣವನ್ನು ಗಳಿಸುವಿರಿ. ಇನ್ನು ಕಲೆ, ಸಾಹಿತ್ಯದಲ್ಲಿ ನಿಮಗೆ ಆಸಕ್ತಿ ತುಂಬ ಇರುವುದು. ನಂತರ ಅದನ್ನು ಕೂಡ ಅನುಭವಿಸುವಿರಿ. ಒಳ್ಳೆಯ ಆಹಾರ ಪ್ರಿಯರು, ದೇವರಲ್ಲಿ ನಂಬಿಕೆ ಶಕ್ತಿ ಉಳ್ಳವರು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಗುರುತಿಸಲ್ಪಡುವಿರಿ. ಇನ್ನು ನಿಮ್ಮ ಸಾಂಸಾರಿಕ ಜೀವನವು ತುಂಬ ಚೆನ್ನಾಗಿರುತ್ತದೆ. ಸ್ನೇಹಿತರೆ, ಇನ್ನು ಪರಿಹಾರ ಎಂದು ಹೇಳುವುದಾದರೆ, ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ, ಆರಾಧನೆ ಮಾಡುವುದು ತುಂಬ ಒಳ್ಳೆಯದು. ಗುರುವಾರದಂದು ನಿಮಗೆ ಇಷ್ಟವಾದ ಗುರುಗಳ ದೇವಾಲಯಕ್ಕೆ ಹೋಗುವುದು ಒಳ್ಳೆಯದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾನಿ ಭವತು.